ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಮತ್ತೆ ಇವತ್ತು ನಾನು ಒಂದು ಹೊಸ ಎಕ್ಸ್ಪೀರಿಯನ್ಸ್ ಜೊತೆ ಒಂದು ಹೊಸ ಫೀಲ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮತ್ತೆ ಇವತ್ತೊಂದು ಡಿಫ್ರೆಂಟ್ ಆದ ವಾಯ್ಸ್ ಓವರ್ ಸ್ಟೈಲ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಮುಂದೆ ಹೇಳ್ತೀನಿ, ಬಟ್ ಇದೊಂದು ಎಕ್ಸ್ಪೆರಿಮೆಂಟ್ ಅಷ್ಟೇ. ಈ ಎಕ್ಸ್ಪೆರಿಮೆಂಟ್ ನಿಮ್ಗೆ ಇಷ್ಟ ಆಯ್ತಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾರ್ಮಲ್ ಆಗೇ ಒಂದು ಹುಡುಗಿನ ಲವ್ ಮಾಡೋದು ತುಂಬಾನೇ ಕಷ್ಟವಾದ ವಿಷಯ. ಅವ್ರನ್ನ ಪ್ರಪೋಸ್ ಮಾಡಿ ಒಪ್ಸಿದ್ರು ಮುಂದೆ ಬೇರೆ ಬೇರೆ ತರ ಕಷ್ಟಗಳು ಬರ್ತಾನೆ ಇರ್ತವೆ. ಆದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ನಿದ್ದೆ ಮಾಡಿ ಎದ್ರೆ ಬೇರೆ ವ್ಯಕ್ತಿಯಾಗಿ ಬದಲಾಗ್ಬಿಡ್ತಾನೆ. ಅಂದ್ರೆ ಅವನ ಫೇಸ್, ಅವನ ಏಜ್, ಅವನ ಕಲರ್ ಅಷ್ಟು ಮಾತ್ರ ಯಾಕೆ, ಅವನ ಜೆಂಡರ್ ಕೂಡ ಚೇಂಜ್ ಆಗ್ಬಿಡುತ್ತೆ. ಒಂದು ದಿನ ಇದ್ದ ವ್ಯಕ್ತಿ ತರ ಇವನು ಇನ್ನೊಂದು ದಿನ ಇರೋದೇ ಇಲ್ಲ, ತುಂಬಾನೇ ರ್ಯಾಂಡಮ್ ಆಗಿ ಚೇಂಜ್ ಆಗ್ಬಿಡ್ತಾನೆ. ಈ ತರ ಇದ್ರೂ ಇವನು ಒಂದು ಹುಡುಗಿನ ಲವ್ ಮಾಡ್ತಾನೆ. ಆಗ ಅವನು ಎದುರಿಸೋ ಕಷ್ಟಗಳನ್ನ ತುಂಬಾನೇ ಸುಂದರವಾಗಿ ತೋರಿಸಿರೋ ಮೂವಿನೇ ದ ಬ್ಯೂಟಿ ಇನ್ಸೈಡ್ ಅನ್ನೋ ಕೊರಿಯನ್ ಭಾಷೆಯ ಮೂವಿ. ನಾನು ಆಲ್ರೆಡಿ ಹೇಳಿರೋ ಹಾಗೆ ಇವನು ನಿದ್ದೆ ಮಾಡಿ ಎದ್ಮೇಲೆ ಚೇಂಜ್ ಆಗ್ಬಿಡ್ತಾನೆ. ಸೊ ತುಂಬಾನೇ ಕ್ಯಾರೆಕ್ಟರ್ಗಳು ಚೇಂಜ್ ಆಗ್ತಾ ಇರ್ತವೆ. ಆದ್ರಿಂದ ಈ ಮೂವಿನ ಡಿಫ್ರೆಂಟ್ ಆಗಿ ಹೀರೋನ ಮೈಂಡ್ ವಾಯ್ಸ್ ತರಾನೇ ನಾವು ವಾಯ್ಸ್ ಓವರ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಇನ್ ಕೇಸ್ ಇದು ಇಷ್ಟ ಆದ್ರೆ ನನಗೆ ತಿಳಿಸಿ. ಮುಂದೆ ಈ ತರ ಸ್ಟೈಲ್ ಯಾವ್ಯಾವ ಮೂವಿಗೆ ಶೂಟ್ ಆಗುತ್ತೋ ಆ ಮೂವಿಗೆ ನಾವು ಇದೇ ತರನೇ ವಾಯ್ಸ್ ಓವರ್ ಕೊಡೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ನಾನು ನಿಮ್ಮ ಕನ್ನಡ ಮೂವಿ ಗುರು. ಹಾಯ್, ನನ್ನ ಹೆಸರೇ ಓಜಿನ್. ನಿನ್ನೆ ಹಾಕಿದಾಗ ಕರೆಕ್ಟ್ ಆಗಿದ್ದ ಪ್ಯಾಂಟು ಶೂ ಈಗ ಕರೆಕ್ಟ್ ಆಗ್ತಾ ಇಲ್ಲ. ಹೇಳ್ಬೇಕು ಅಂದ್ರೆ ನಿನ್ನೆ ನಾನು ನೋಡೋಕೆ ಬೇರೆ ತರ ಇದ್ದೆ, ಬಟ್ ಇದೆಲ್ಲ ನನಗೆ ಪ್ರಾಬ್ಲಮೇ ಅಲ್ಲ. ಯಾಕೆಂದ್ರೆ ಇದೆಲ್ಲ ಟೆಂಪ್ರವರಿ. ನಿದ್ದೆ ಮಾಡಿ ಎದ್ರೆ ಎಲ್ಲಾನು ಸರಿ ಹೋಗ್ಬಿಡುತ್ತೆ. ಹೌದು, ನಾನು ನಿದ್ದೆ ಮಾಡಿ ಎದ್ರೆ ಬೇರೆ ವ್ಯಕ್ತಿಯಾಗಿ ಬದಲಾಗ್ಬಿಡ್ತೀನಿ. ಕೇಳೋದಕ್ಕೆ ನಿಮ್ಗೆ ವಿಚಿತ್ರ ಅನಿಸ್ತಾ ಇದೆ ಅಲ್ವಾ? ಹೌದು, ನಾನು ಹಾಗೇನೆ. ಒಂದು ದಿನ ಗಂಡು, ಒಂದು ದಿನ ಹೆಣ್ಣು, ಮತ್ತೊಂದು ದಿನ ವಯಸ್ಸಾಗಿರೋ ವ್ಯಕ್ತಿ, ಇನ್ನೊಂದು ದಿನ ಚಿಕ್ಕ ಮಗು, ಕೆಲವೊಂದು ಬಾರಿ ಫಾರಿನರ್ ಆಗಿ ಕೂಡ ಬದಲಾಗ್ಬಿಡ್ತೀನಿ. ಡೈಲಿ ಬೆಳಗ್ಗೆ ಎದ್ದಾಗ ನನ್ನ ಫೇಸ್ ಬದಲಾಗಿರುತ್ತೆ. ಫೇಸ್ ಮಾತ್ರ ಅಲ್ಲ, ನನ್ನ ರೂಪ, ನನ್ನ ಹೈಟ್, ನನ್ನ ಕಣ್ಣು, ನನ್ನ ಕಿವಿ ಎಲ್ಲಾನು ಬದಲಾಗಿರುತ್ತೆ. ನಾನು ನನ್ನನ್ನೇ ಅಡ್ಜಸ್ಟ್ ಮಾಡ್ಕೋಬೇಕು. ಒಂದೊಂದು ದಿನ ಕಣ್ಣು ಸರಿಯಾಗಿ ಕಾಣಿಸಲ್ಲ, ಕಾಲ್ ಸೈಜ್ ದೊಡ್ಡದಾಗ್ಬಿಟ್ಟಿರುತ್ತೆ, ನನ್ನ ಧ್ವನಿ ಚೇಂಜ್ ಆಗಿರುತ್ತೆ, ಮಾತಾಡೋ ಭಾಷೆ, ನಾ ಯೂಸ್ ಮಾಡೋ ವಸ್ತು ಎಲ್ಲಾನು ಚೇಂಜ್ ಆಗ್ಬಿಟ್ಟಿರುತ್ತೆ. ಆದ್ರೆ ನನ್ನಲ್ಲಿ ಚೇಂಜ್ ಆಗದೆ ಇರೋ ಒಂದೇ ಒಂದು ವಿಷಯ ಅಂದ್ರೆ ಅದು ಫರ್ನಿಚರ್ ಡಿಸೈನಿಂಗ್. ನಾನೊಬ್ಬ ಫರ್ನಿಚರ್ ಡಿಸೈನರ್. ನನಗೆ ಇರೋ ಒಂದೇ ಒಂದು ಗುರುತು ಅಂದ್ರೆ ಅದು ಒಂದೇ, ನಾನಾಗಿರೋ ವಿಷಯ ಅದು. ನಾನು ಒಂಟಿಯಾಗೆ ವರ್ಕ್ ಮಾಡೋದು. ಈ ಕಂಡೀಷನ್ ಅಲ್ಲಿ ನಾನು ಹೊರಗೋಗಿ ಹೇಗೆ ಕೆಲಸ ಮಾಡೋಕ್ಕಾಗುತ್ತೆ? ಸ್ವಂತವಾಗಿ ಒಂದು ಐಡೆಂಟಿಟಿ ಇಲ್ಲ. ಆದರೆ ಆನ್ಲೈನಲ್ಲಿ ಬಿಸ್ನೆಸ್ ಮಾಡ್ತೀನಿ. ಇವನೇ ನನ್ನ ಫ್ರೆಂಡ್ ಸ್ಯಾಂಗ್. ಇವನಿಗೆ ನನ್ನ ಪ್ರಾಬ್ಲಮ್ ಬಗ್ಗೆ ಎಲ್ಲನೂ ಗೊತ್ತು. ಇವನಿಲ್ಲ ಅಂದರೆ ನಾನು ಇರೋಕ್ಕೆ ಆಗ್ತಾ ಇದ್ದಿಲ್ಲ. ಪರ್ಮನೆಂಟ್ ಆಗಿ ಒಂದು ರೂಪ ಇಲ್ಲದೆ ಇರೋ ನನಗೆ ನನ್ನ ರೂಪ ಆಗಿರೋದು ಇವನೇನೆ. ಆದರೆ ಇವನು ಸ್ವಲ್ಪ ಮೆಂಟಲ್. ಕುಡಿದು ಬಿಟ್ರೆ ನನ್ನ ಬಗ್ಗೆ ಎಲ್ಲ ಹುಡುಗಿರ ಹತ್ರ ಹೋಗಿ ಹೇಳ್ಬಿಡ್ತಾನೆ. ಆದರೆ ಅದನ್ನೆಲ್ಲ ಯಾರು ತಾನೇ ನಂಬ್ತಾರೆ? ಸೊ ಇವನನ್ನ ಯಾವ ಹುಡುಗಿನೂ ಆ ಥರನೇ ಸೇರಿಸೋಲ್ಲ. ಆದರೆ ನಮಗೆ ಆ ಥರ ಪ್ರಾಬ್ಲಮ್ ಇಲ್ಲ. ಒಂದೊಂದು ದಿನ ಒಂದೊಂದು ಫೇಸ್. ನಾನು ನೋಡೋಕೆ ಚೆನ್ನಾಗಿದ್ದಾಗ ಎಲ್ಲ ಹುಡುಗಿರು ಬಂದು ಫ್ರೆಂಡ್ ಆಗಿಬಿಡ್ತಾರೆ. ಆದರೆ ಪ್ರಾಬ್ಲಮ್ ಇರೋದೇ ಮಾರ್ನಿಂಗಲ್ಲಿ. ಒಂದೊಂದು ಬಾರಿ ಈ ಥರ ನೋಡೋಕ್ಕೆ ತುಂಬಾನೇ ಕುರುಪಿ ಆಗ್ಬಿಡ್ತೀನಿ. ಆದರೆ ಇದುವರೆಗೂ ನನಗೆ ಪರ್ಮನೆಂಟ್ ಆಗಿ ಗೆಳತಿ ಅಂತಾನೆ ಯಾರೂ ಇಲ್ಲ. ಹೇಗಿರೋಕ್ಕೆ ಸಾಧ್ಯ? ನಾನು ಒಂದೊಂದು ದಿನ ಒಂದೊಂದು ಥರ ಚೇಂಜ್ ಆಗ್ಬಿಡ್ತೀನಲ್ಲ. ಇದೆಲ್ಲ ಆರಂಭ ಆಗಿದ್ದು 12 ವರ್ಷದಿಂದ. ಒಂದು ದಿನ ಸ್ಕೂಲ್ಗೆ ಹೋಗೋಕ್ಕೆ ಅಂತ ರೆಡಿ ಆಗ್ತಾ ಇದ್ದೆ. ಆಗ ಕನ್ನಡಿಲಿ ನನ್ನ ಫೇಸ್ ನೋಡ್ಕೊಂಡೆ. ನನ್ನ ಫೇಸ್ ಚೇಂಜ್ ಆಗಿತ್ತು. ಅದು ನಾನಲ್ಲ. ನೀವೇ ಹೇಳಿ, ನೀವು ಕನ್ನಡಿಲಿ ನೋಡ್ಕೊಂಡಾಗ ಅಲ್ಲಿ ನಿಮ್ಮ ಫೇಸ್ ಬದಲು ಬೇರೆ ಫೇಸ್ ಇದ್ರೆ ಹೇಗಿರುತ್ತೆ? ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ನಮ್ಮ ಅಮ್ಮನ ಹತ್ರ ಹೋಗಿ ತುಂಬಾನೇ ಅತ್ತೆ. ಅವ್ರು ಏನ್ ಮಾಡೋಕ್ಕಾಗುತ್ತೆ, ನನ್ನ ಮಗನೇ ಅಂತ ನನ್ನ ಕಷ್ಟನ ಅರ್ಥ ಮಾಡ್ಕೊಂಡ್ರು. ಅವರು ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಲಿಲ್ಲ, ಮನೇಲೇ ಇಟ್ಕೊಂಡು ನನ್ನನ್ನು ನೋಡ್ಕೊಂಡ್ರು. ನನ್ನಿಂದ ಎಲ್ಲರ ಥರ ನಾರ್ಮಲ್ ಲೈಫ್ನ ಲೀಡ್ ಮಾಡೋಕೆ ಆಗ್ಲಿಲ್ಲ. ಸ್ಕೂಲ್ಗೂ ಹೋಗೋಕ್ಕಾಗ್ಲಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿದ್ರು, ಮುಂದೆ ಓದೋಕೆ ಬೇರೆ ಬೇರೆ ಊರಿಗೋದ್ರು. ಆದರೆ ನನ್ನ ಜೀವನನ ಯಾರೂ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಆದರೆ ನಾನು ಅರ್ಥ ಮಾಡ್ಕೊಂಡೆ. ನಾನು ನನ್ನ ಜೀವನಕ್ಕೆ ಬೇಕಾಗಿರೋ ಎಲ್ಲನೂ ಅಕೊಮಡೇಟ್ ಮಾಡ್ಕೊಂಡೆ. ಬಂದ ನನ್ನ ಫ್ರೆಂಡ್ಸ್ ಹ್ಯಾಂಗ್ ನಮ್ಮ ಅಮ್ಮ ಅನ್ಕೊಂಡು ನನ್ನ ಹತ್ರನೇ ಮಾತಾಡ್ತಾ ಇದ್ದಾನೆ. ನಾನು ಅಂತ ಗೊತ್ತಾದ್ಮೇಲೆ ಅವನಿಗೆ ನಂಬೋಕೆ ಆಗ್ಲಿಲ್ಲ. ಏನೋ ಕ್ರಾಸ್ ಚೆಕ್ ಮಾಡ್ತಾನಂತೆ. ಕ್ರಾಸ್ ಚೆಕ್ ಮಾಡ್ತೀನಿ ಅಂತ ಅವನಿಗೆ ಏನೇನು ಇಷ್ಟ ಅಂತ ಎಲ್ಲನೂ ಕೇಳ್ದ. ನಾನು ಎಲ್ಲನೂ ಕರೆಕ್ಟಾಗಿ ಹೇಳಿದೆ. ಹೇಳಿದ್ಮೇಲೆ ಅವನನ್ನ ನೋಡ್ಬೇಕು. ಬಿದ್ದು ನಗಾಡ್ಬಿಟ್ಟ. ನಾನು ಅವನ ಜೊತೆ ಸೇರ್ಕೊಂಡು ಚೆನ್ನಾಗಿ ನಗಾಡ್ಬಿಟ್ಟೆ. ಅಟ್ಲೀಸ್ಟ್ ಈಗಲಾದ್ರೂ ನನ್ನ ಜೊತೆ ಇವನಿದ್ದಾನೆ ಅಂತ. ಆಮೇಲೆ ಒಂದು ದಿನ ಬಂದ. ನನ್ನ ಫರ್ನಿಚರ್ ಡಿಸೈನ್ನ ಎಲ್ಲರೂ ಕದೀತಾ ಇದ್ದಾರೆ ಅಂತ ಹೇಳ್ದ.
ಆಗ ನಾನು ಒಬ್ಬೊಬ್ಬರು ಒಂದೊಂದು ಚೇರ್ನ ಇಷ್ಟಪಡ್ತಾರೆ, ಅವ್ರಿಗೆ ಯಾವ ಥರ ಚೇರ್ ಇಷ್ಟ ಆಗುತ್ತೋ ಆ ಥರ ಡಿಸೈನ್ ಮಾಡಬೇಕು, ಯೂನಿಕ್ ಆಗಿರಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೆ. ಆಗ ಅವನು ನನಗೆ ಅಂತ ಒಂದು ಓನ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು ಅಂತ ಒಳ್ಳೆ ಐಡಿಯಾನು ಕೊಟ್ಟ. ನೀನು ಡಿಸೈನ್ ಮಾಡು, ನಾನು ಸೆಲ್ ಮಾಡ್ತೀನಿ ಅಂತ ಹೇಳ್ದ. ಒಂದು ಬ್ರ್ಯಾಂಡ್ನು ಕ್ರಿಯೇಟ್ ಮಾಡಿದ್ವಿ, ಅದಕ್ಕೆ ಅಲೆಕ್ಸ್ ಅಂತ ಹೆಸರಿಟ್ವಿ. ಎಂದಿನಂತೆ ನನ್ನ ಡೋರ್ ನಾಬ್ನ ಸೆಲೆಕ್ಟ್ ಮಾಡೋಕ್ಕೆ ನಾನೇ ಅಂಗಡಿಗೆ ಹೋಗಿದ್ದೆ. ಹಾಗನೇ ಈ ಸುಂದರವಾದ ವಿಷಯ ನಡೆದಿತ್ತು. ಇವಳೇ ಈಸು. ಯಾಕೋ ಗೊತ್ತಿಲ್ಲ, ನನ್ನ ಕಣ್ಣಿಗೆ ತುಂಬ ಸುಂದರವಾಗಿ ಕಂಡ್ಲು. ಲಕ್ಕಿಲಿ ಅವಳೇ ಬಂದು ನನಗೇನು ಬೇಕು ಅಂತ ನನ್ನ ಹತ್ರ ಕೇಳಿದ್ಲು. ಇದಕ್ಕೂ ಮುಂಚೆ ಹಲವಾರು ಬಾರಿ ಇಲ್ಲಿ ಬಂದಿದ್ದೀನಿ, ಆದರೆ ಇದೇ ಮೊದಲು ಅವಳನ್ನ ಇಲ್ಲಿ ನೋಡ್ತಾ ಇರೋದು. ನಾನು ಅವಳ ಹತ್ರ ಮಾತಾಡ್ತಾ ನನ್ನೊಳಗೆ ಏನೋ ಡಿಫ್ರೆಂಟ್ ಆಗಿ ಅನ್ಸೋಕೆ ಶುರುವಾಯಿತು. ನಾನು ಈ ಫರ್ನಿಚರ್ನ ಬರೀ ಫರ್ನಿಚರ್ ಆಗಿ ನೋಡ್ತಾ ಇದ್ದಿಲ್ಲ. ನನ್ನ ಪ್ರಕಾರ ಅದೊಂದು ಆರ್ಟ್. ಅವಳಿಗೂ ಫರ್ನಿಚರ್ ಅಂದರೆ ಒಂದು ಆರ್ಟ್ ರೀತಿನೇ ಕಾಣಿಸ್ತಾ ಇತ್ತು. ಅಷ್ಟು ಮಾತ್ರ ಅಲ್ಲ, ನನ್ನ ಬ್ರ್ಯಾಂಡ್ ಬಗ್ಗೆ ಬಂದು ನನ್ನ ಹತ್ರನೇ ಮಾತಾಡ್ತಾ ಇದ್ಲು. ನನ್ನ ಬ್ರ್ಯಾಂಡ್ ಅವಳ ಅಂಗಡಿಲಿ ಇಲ್ಲ ಅಂತ ತುಂಬ ಬೇಜಾರಾದ್ಲು. ಅದಾದ್ಮೇಲೆ ಅವಳನ್ನ ನೋಡೋಕ್ಕೆ ನಾನು ದಿನ ಹೋಗೋಕೆ ಶುರು ಮಾಡಿದೆ. ಅವಳನ್ನ ನೋಡದೆ ಇರೋಕೆ ಆಗ್ತಾ ಇದ್ದಿಲ್ಲ. ಬೇರೆ ಬೇರೆ ರೂಪದಲ್ಲಿ ಡೈಲಿ ಹೋಗ್ತಾ ಇದ್ದೆ. ನಾನು ಯಾವ ವ್ಯಕ್ತಿಯಾಗಿ ಬಂದರೂ ಅವಳು ನನ್ನ ಒಂದೇ ಥರ ಟ್ರೀಟ್ ಮಾಡ್ತಾ ಇದ್ಲು. ತುಂಬಾನೇ ಟ್ಯಾಲೆಂಟೆಡ್ ಅವಳು. ಡೈಲಿ ಅವಳ ಕಾರ್ಡ್ ತಗೊಂಡು ನನ್ನ ಮನೇಲಿ ಇಟ್ಕೋತಾ ಇದ್ದೆ. ನನ್ನ ಹತ್ರ ಅವಳಿಗಿಂತ ಜಾಸ್ತಿ ಕಾರ್ಡ್ ಇದ್ದು. ನನ್ನ ವರ್ಕಲ್ಲಿ ಕಾನ್ಸಂಟ್ರೇಟ್ ಮಾಡೋಕೆ ಆಗ್ತಾನೆ ಇದ್ದಿಲ್ಲ. ಯಾವಾಗಲೂ ಅವಳ ನೆನಪೇ ಆಗ್ತಾ ಇತ್ತು. ನನ್ನ ಪರಿಸ್ಥಿತಿನೇ ನಿಮಗೆಲ್ಲ ಗೊತ್ತಲ್ವಾ. ನಾನು ಹೇಗೆ ಅವಳ ಹತ್ರ ಹೋಗಿ ಪ್ರಪೋಸ್ ಮಾಡೋಕ್ಕೆ ಸಾಧ್ಯ? ಇವತ್ತು ಹೋಗಿ ಅವಳ ಹತ್ರ ಹೇಳಿದ್ರೆ ನಾಳೆ ನಾನು ಯಾರು ಅಂತಲೇ ಅವಳಿಗೆ ಗೊತ್ತಾಗಲ್ಲ. ತುಂಬ ಕನ್ಫ್ಯೂಸ್ಡ್ ಆಗಿದ್ದೆ. ದಿನಗಳು ಉರುಳ್ತಾನೆ ಇದ್ವು. ಸಾಕು, ನಾನು ಯೋಚನೆ ಮಾಡಿದ್ದೆಲ್ಲ ಇಲ್ಲಿಗೆ ಸಾಕು. ನಾನು ನೋಡೋಕ್ಕೆ ಸ್ಮಾರ್ಟ್ ಆಗಿ ಚೇಂಜ್ ಆದಾಗ ಅವಳ ಹತ್ರ ಹೋಗಿ ಪ್ರಪೋಸ್ ಮಾಡೋಣ ಅಂತ ಅನ್ಕೊಂಡೆ. ಆದರೆ ನನ್ನ ಬ್ಯಾಡ್ ಲಕ್, ಅವತ್ತಿಂದ ಒಂದು ದಿನಾನು ನೋಡೋಕ್ಕೆ ಚೂರು ಚೆನ್ನಾಗಿರೋ ವ್ಯಕ್ತಿಯಾಗಿ ನಾನು ಬದಲಾಗಲೇ ಇಲ್ಲ. ಆದರೆ ಆ ದಿನನೂ ಬಂತು. ನಾನು ನೋಡೋಕ್ಕೆ ಒಂದು ಸ್ಮಾರ್ಟ್ ಆಗಿರೋ ಹುಡುಗ ಆಗಿ ಬದಲಾದೆ. ಅವಳ ಅಂಗಡಿ ಬಳಿನೂ ಹೋದೆ. ಆದರೆ ಅವಳ ಹತ್ರ ನಾನು ಏನು ಹೇಳೋಕೆ ಆಗಲೇ ಇಲ್ಲ. ನನಗೆ ಧೈರ್ಯ ಸಾಲಲಿಲ್ಲ. ಆದರೂ ಕೊನೆಗೆ ಸ್ವಲ್ಪ ಧೈರ್ಯದಿಂದ ಪ್ರಪೋಸ್ ಮಾಡೇ ಬಿಟ್ಟೆ. ಆದರೆ ಅವಳು ನೋ ಅಂತ ಅಂದ್ಲು. ಯಾರು ಅಂತ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಹೀಗೆ ಹೇಳಿದ್ರೆ ಯಾರು ತಾನೇ ಒಪ್ಕೋತಾರೆ? ಆಗ ಅವಳ ಹತ್ರ ಕೇಳಿದೆ, ಇದೇ ನನ್ನ ಜೀವನದ ಕೊನೆ ದಿನ ಅನ್ಕೋ, ಜಸ್ಟ್ ನನ್ನ ಜೊತೆ ಡಿನ್ನರ್ಗಾದ್ರೂ ಬಾ ಅಂತ ಕೇಳಿದೆ. ಕೊನೆಗೆ ಹೇಗೋ ಅವಳು ಡಿನ್ನರ್ಗೆ ಒಪ್ಕೊಂಡ್ಲು. ನನಗೆ ಸಿಕ್ಕ ಈ ಅವಕಾಶನ ಉಪಯೋಗಿಸ್ಕೋಬೇಕು. ಅವಳ ಜೀವನದಲ್ಲೇ ತುಂಬಾ ಖುಷಿಯಾಗಿರೋ ದಿನ ಆಗಿ ಈ ದಿನನ ಬದಲಾಯಿಸ್ಬೇಕು ಅಂತ ಅಂದ್ಕೊಂಡೆ. ಅವಳನ್ನ ನನ್ನ ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋದೆ. ಫರ್ನಿಚರ್ ಅಂದರೆ ಅವಳಿಗೆ ತುಂಬ ಇಷ್ಟ ಅಂತ ನನಗೆ ಗೊತ್ತಲ್ವಾ. ಸೊ ಬಂದಿದ್ದ ತಕ್ಷಣ ಇದು ಅಲೆಕ್ಸ್ ಫ್ಯಾಕ್ಟ್ರಿನೇ ಅಲ್ವಾ ಅಂತ ತುಂಬಾ ಶಾಕ್ ಆದ್ಲು. ಇಲ್ಲೇನಾ ನೀನು ವರ್ಕ್ ಮಾಡೋದು? ನಮ್ಮ ಅಂಗಡೀಲಿ ನಿಮ್ಮ ಪ್ರಾಡಕ್ಟ್ ಬೇಕು ಅಂತ ಎಷ್ಟು ಮೇಲ್ ಹಾಕಿದ್ದೀವಿ ಗೊತ್ತಾ ಅಂತ ಮಾತಾಡೋಕೆ ಶುರು ಮಾಡಿದ್ಲು. ಆಮೇಲೆ ಇಬ್ಬರು ಒಟ್ಟಿಗೆ ಊಟ ಮಾಡ್ತಾ ಇದ್ವಿ. ಹಾಗೆ ತುಂಬಾ ಮಾತಾಡಿದ್ವಿ. ನಮ್ಮಿಬ್ಬರ ಥಿಂಕಿಂಗ್, ಲೈಕ್ಸ್ ಎಲ್ಲನೂ ಒಂದೇ ಥರ ಇತ್ತು. ಆಮೇಲೆ ಅವಳು ಹೊರಡುವಾಗ ಕಾಲ್ಮಿ ಅಂತ ಹೇಳಿ ಹೊರಟೋದ್ಲು. ಇದುವರೆಗೂ ನನ್ನ ಲೈಫಲ್ಲಿ ಯಾವತ್ತೂ ನಾನು ಇಷ್ಟು ಸಂತೋಷವಾಗಿ ಇದ್ದಿಲ್ಲ. ಸೊ ಮೆಸೇಜ್ ಮಾಡಿದೆ, ನಾಳೆನೂ ಮೀಟ್ ಮಾಡೋಣವಾ ಅಂತ. ಓಕೆ ಅಂದ್ಬಿಟ್ಲು. ಆದರೆ ನಾನು ಹೇಗೆ ಹೋಗ್ಲಿ? ನಾನು ನಿದ್ದೆ ಮಾಡಿದ್ರೆ ಬದಲಾಗ್ಬಿಡ್ತೀನಲ್ವಾ? ಹೌದು, ನಿದ್ದೆ ಮಾಡಿದ್ರೆ ತಾನೇ ಬದಲಾಗೋದು. ನಾನು ನಿದ್ದೆ ಮಾಡದೇ ಇರೋಕೆ ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡಿದೆ. ನೆಕ್ಸ್ಟ್ ಈವ್ನಿಂಗ್ 6 ಗಂಟೆಗೆ ಅವಳ ಹತ್ರ ಹೋಗಿ ನಿಂತೆ. ನನ್ನ ಲೈಫಲ್ಲಿ ತುಂಬಾನೇ ಸುಂದರವಾದ ಕ್ಷಣಗಳದು. ತುಂಬಾ ಮ್ಯಾಜಿಕಲ್ ಆಗಿತ್ತು. ನಮ್ಮಿಬ್ಬರ ಟೇಸ್ಟ್ ಎಲ್ಲ ವಿಷಯದಲ್ಲೂ ಸೇಮ್ ಆಗಿತ್ತು. ಮತ್ತೆ ಇವತ್ತು ನನ್ನ ಫ್ಯಾಕ್ಟ್ರಿಗೆ ಕರ್ಕೊಂಡ್ಬಂದೆ. ಚಿಕ್ಕ ಮಗು ತರ ಎಲ್ಲ ಚೇರಲ್ಲೂ ಕೂತ್ಕೊಂಡು ನೋಡ್ತಾ ಇದ್ಲು. ಸೊ ಅವತ್ತು ಡೇ ಮುಗೀತು. ಇದೇ ತರನೇ 3 ದಿನ ಕಳೀತು. ನಾನು ನಿದ್ದೆ ಮಾಡಲೇ ಇಲ್ಲ. ಮಾಲ್ಗೆ ಹೋದ್ವಿ. ಅಲ್ಲಿ ನಮ್ಮ ಅಮ್ಮನ ಅಂಗಡಿ ಇದೆ, ಅಲ್ಲಿ ಕರ್ಕೊಂಡು ಹೋದೆ. ಆದರೆ ಅದು ನಮ್ಮ ಅಮ್ಮನ ಅಂಗಡಿ ಅಂತ ಹೇಳಲೇ ಇಲ್ಲ. ನಾನು ನಿದ್ದೆ ಮಾಡದೆ ಇರೋದು ಅವಳಿಗೆ ಹೇಗೋ ಗೊತ್ತಾಗೋಯ್ತು. ಯಾಕೆ ಟಯರ್ಡ್ ಆಗಿದೆಯಾ ಅಂತ ಕೇಳಿದ್ಲು. ಆದರೆ ನಾನು ಏನ್ ತಾನೇ ಹೇಳೋಕೆ ಸಾಧ್ಯ? ಐ ಆಮ್ ಆಲ್ ರೈಟ್ ಅಂತ ಹೇಳ್ಬಿಟ್ಟೆ. ನಾಳೆನೂ ಮೀಟ್ ಮಾಡೋಣ ಅಂತ ಕೇಳಿದಾಗ ಅವಳು ನಾಳೆ ಆಗಲ್ಲ, ನಾನು ಸ್ವಲ್ಪ ಬಿಸಿ ಇದ್ದೀನಿ ಅಂತ ಹೇಳ್ಬಿಟ್ಲು. ಆದರೆ ನನಗೇನು ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಅವಳು ಹೋಗ್ತಾ ಇದ್ದಿದ್ದ ಬಸ್ಸಲ್ಲೇ ನಾನು ಹತ್ಕೊಂಡೆ. ಅವಳ ಹತ್ರ ಹೋಗಿ ನೈಟ್ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದರೂ ಜೊತೆಗೆ ಮಾಡೋಣ ಅಂದೆ. ಅವಳು ಓಕೆ ಅಂದ್ಲು. ಹಾಗೆ ಅವ್ರ ಮನೆಗೆ ಹೋಗಿ ಡ್ರಾಪ್ ಮಾಡಿದೆ. ರೋಡಲ್ಲಿ ಯಾರೂ ಇದ್ದಿಲ್ಲ. ಅವಳು ನೋಡೋಕ್ಕೆ ತುಂಬಾನೇ ಸುಂದರವಾಗಿ ಕಾಣ್ತಾ ಇದ್ಲು. ಈ ಚಾನ್ಸ್ ಬಿಟ್ರೆ ಮತ್ತೆ ಯಾವತ್ತೂ ಚಾನ್ಸ್ ಸಿಗಲ್ಲ ಅಂತ ಅವಳಿಗೆ ಕಿಸ್ ಮಾಡಿಬಿಟ್ಟೆ. ಆಗನೇ ಅವಳಿಗೂ ನಾನು ಇಡಿಸಿದ್ದೀನಿ ಅಂತ ಗೊತ್ತಾಯ್ತು. ತುಂಬಾನೇ ಖುಷಿಯಾಗಿದ್ದೆ. ಆದರೆ ಆಮೇಲೆ ಯೋಚನೆಗಳು ಕಾಡ್ತಾ ಇದ್ವು. ಇದೆಲ್ಲ ಎಲ್ಲಿ ಹೋಗಿ ಮುಗಿಯುತ್ತೋ ಗೊತ್ತಾಗ್ಲಿಲ್ಲ. ತುಂಬಾನೇ ಸಂತೋಷವಾಗಿದ್ದೆ. ಆದರೆ ಟಯರ್ಡಲ್ಲಿ ಮಲಗಿಬಿಟ್ಟೆ.
ನೋಡೋಕೆ ಈ ತರ ಆಗೋದೆ. ನನ್ನ ಜೀವನದಲ್ಲಿದ್ದ ಎಲ್ಲ ಸಂತೋಷವಾದ ಮೂಮೆಂಟ್ಗಳು ತುಂಬಾ ನೋವಾಗುವ ಮೂಮೆಂಟ್ಗಳಾಗಿ ಬದಲಾಯಿತು. ಅವಳು ಪಕ್ಕದಲ್ಲೇ ಇದ್ದೆ, ಅವಳಿಗೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ. ನನಗೆ ಹೇಳೋಕ್ಕೂ ಆಗ್ತಾ ಇಲ್ಲ. ಅವಳು ನನಗಾಗಿ ವೆಯ್ಟ್ ಮಾಡಿ ಮಾಡಿ ಕೊನೆಗೆ ಹೊರಟೆ ಹೋದ್ಲು ಅಷ್ಟೇ. ಎಲ್ಲ ಮುಗಿದೋಯ್ತು. ನಾನು ಏನ್ ತಾನೇ ಮಾಡೋಕ್ಕಾಗುತ್ತೆ? ನಿಮ್ಮ ಹತ್ರ ಯಾರಾದ್ರೂ ಬಂದು ನಾನೇ ಆ ವ್ಯಕ್ತಿ ಅಂತ ಹೇಳಿದ್ರೆ ನೀವು ಆ ವ್ಯಕ್ತಿನ ನಂಬ್ತೀರಾ? ಆದ್ರೆ ಅವಳು ಅಲ್ಲಿಂದ ಹೊರಡುವಾಗ ಅವಳ ಮನಸ್ಸಲ್ಲಿ ನೋವಿತ್ತು. ಆ ನೋವಿಗೆ ಕಾರಣನೇ ನಾನು. ಈಗ ಏನು ಮಾಡೋಕ್ಕಾಗಲ್ಲ. ಅವಳ ನಂಬರ್ನ ಡಿಲೀಟ್ ಮಾಡ್ಬೇಕು. ಅವಳು ನನಗಾಗಿ ವೆಯ್ಟ್ ಮಾಡ್ತಾ ಇದ್ದಾಳೆ, ಮೆಸೇಜ್ ಮಾಡ್ತಾ ಇದ್ದಾಳೆ ಅಂತ ನೆನೆಸ್ಕೊಂಡು ತುಂಬಾನೇ ನೋವಾಗ್ತಾ ಇತ್ತು. ನಾನು ಹಾಗೆ ಮಾಯ ಆಗ್ಬಿಡ್ಬಾರ್ದು. ನಾನು ಏನಾದರೂ ಮಾಡಬೇಕು ಅಂತ ಅವಳಿಗೆ ಇಷ್ಟ ಆಗೋ ಥರ ಒಂದು ಫರ್ನಿಚರ್ನ ರೆಡಿ ಮಾಡಿದೆ. ಅದು ಅವಳು ಕೇಳಿದ ಥರನೇ ರೆಡಿ ಮಾಡಿದೆ. ಅದನ್ನ ಅವಳ ಅಂಗಡಿಯ ಅಡ್ರೆಸ್ಗೂ ಕಳಿಸ್ದೆ. ಅಷ್ಟು ಮಾತ್ರ ಅಲ್ಲ, ಅವರ ಅಂಗಡಿಗೆ ಹೊಸದಾಗಿ ಕೆಲಸಕ್ಕೆ ಸೇರಿದವರ ಮಧ್ಯೆ ನಾನು ಒಬ್ಬಳಾಗಿ ಇದ್ದೆ. ಅವಳು ಫರ್ನಿಚರ್ ನೋಡಿ ತುಂಬಾನೇ ಖುಷಿ ಪಟ್ಲು. ನನ್ನ ಹತ್ರನೇ ಬಂದು ಮಾತಾಡಿದ್ಲು. ಹೇಗೋ ಒಂದು ಚಾನ್ಸ್ ಸಿಗುತ್ತಲ್ವಾ ಅಂತ ಅನ್ಕೊಂಡು ನನ್ನ ಜೊತೆ ಡಿನ್ನರ್ ಬರೋಕ್ಕೆ ಆಗುತ್ತಾ ಅಂತ ಕೇಳಿದೆ. ಮೊದಲು ಆಗಲ್ಲ ಅಂದ್ಲು. ಆಗ ನಾನು ನನಗೆ ಊಜಿನ್ ಗೊತ್ತು ಅಂತ ಅಂದೆ. ತಕ್ಷಣ ಅವಳು ಒಪ್ಕೊಂಡ್ಲು. ನನ್ನ ಮನೆಗೆ ಕರ್ಕೊಂಡು ಹೋದೆ. ಎಲ್ಲಾನು ಎಕ್ಸ್ಪ್ಲೇನ್ ಮಾಡೋಕೆ ಟ್ರೈ ಮಾಡಿದೆ, ಆದರೆ ಅವಳು ನಂಬಲೇ ಇಲ್ಲ. ಯಾರು ನೀನು, ಯಾಕೆ ನನ್ನ ಫಾಲೋ ಮಾಡ್ತಾ ಇದೆಯಾ ಅಂತ ಅಳೋಕೆ ಶುರು ಮಾಡಿದ್ಲು. ನಾನು ಡೈಲಿ ರೆಕಾರ್ಡ್ ಮಾಡಿದ ವಿಡಿಯೋ ಎಲ್ಲಾನು ತೋರಿಸ್ದೆ. ಇನ್ಯಾವತ್ತು ನಿನ್ನ ಫೇಸ್ನ ನಂಗೆ ತೋರಿಸ್ಬೇಡ ಅಂತ ಹೇಳ್ಬಿಟ್ಟು ಹೊರಟೋದ್ಲು. ಈ ಫೇಸ್ನ ನಾನು ಮನ್ಸ್ಬಿಟ್ರೆ ನೋಡೋಕ್ಕಾಗಲ್ಲ, ಇನ್ನು ಅವಳಿಗೆ ಎಲ್ಲಿಂದ ತೋರಿಸ್ಲಿ ಅಂತ ಅವಳಿಗೆ ಗೊತ್ತಾಗ್ಲೇ ಇಲ್ಲ. ಹೀಗೆ ದಿನಗಳು ಕಳೀತಾ ಇದ್ವು. ಮತ್ತೆ ಅದೇ ಒಂಟಿ ಜೀವನ. ಆದರೆ ಅವಳನ್ನ ನಾನು ಮರೆಯೋಕೆ ಆಗ್ತಾ ಇದ್ದಿಲ್ಲ. ಲಕ್ಕಿಲಿ ಅವಳಿಗೂ ಹಾಗೆ ಅನ್ನಿಸ್ತಾ ಇತ್ತು. ಈ ಥರ ರೂಪ ಚೇಂಜ್ ಆಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ಲು. ಎಲ್ಲರ ಹತ್ರ ಹೋಗಿ ಕೇಳ್ತಾ ಇದ್ಲು. ಕೊನೆಗೆ ನನ್ನ ಹತ್ರನೇ ಬಂದ್ಲು. ಅವತ್ತು ನಾನು ಒಂದು ಹುಡುಗಿ ಆಗಿದ್ದೆ, ಇವತ್ತು ನಾನು ನಿನ್ನ ಜೊತೆನೇ ಇರ್ತೀನಿ, ನೀನು ಚೇಂಜ್ ಆಗೋದನ್ನ ನನ್ನ ಕಣ್ಣಾರೆ ನೋಡಬೇಕು ಅಂತ ಅಂದ್ಲು. ಅವಳಿಗೂ ಸಾವಿರಾರು ಪ್ರಶ್ನೆಗಳು ಇದ್ವು. ಎಲ್ಲಾನು ಕೇಳಿದಾಗ ಎಲ್ಲದಕ್ಕೂ ನಾನು ಉತ್ತರ ಕೊಡ್ತಾನೆ ಇದ್ದೆ. ನನಗೆ ಅವಳು ಎಷ್ಟು ಇಷ್ಟ ಅನ್ನೋದನ್ನು ಹೇಳಿದೆ. ಅವಳಿಗೂ ನಾನು ಇಷ್ಟ ಅಂತ ಅವಳ ಕಣ್ಣುಗಳೇ ಹೇಳ್ತಾ ಇದ್ವು. ಬೆಳಗ್ಗೆ ಎದ್ದು ನಾನು ಮಾಡೋ ಜೀವನನೆಲ್ಲ ನೋಡ್ತಾ ಇದ್ಲು. ನಾನು ಬದಲಾಗಿರೋದನ್ನ ನೋಡಿ ತುಂಬಾನೇ ಆಶ್ಚರ್ಯಪಟ್ಲು. ಈಗನೇ ನನ್ನ ಜೀವನದಲ್ಲಿ ಒಂದು ಮಿರಾಕಲ್ ನಡೀತು. ನಾನು ಯಾರ ಜೊತೆ ಬದುಕಬೇಕು ಅನ್ಕೊಂಡ್ನೋ ಅವಳ ಜೊತೆನೆ ಹೊಸ ಜೀವನ ಮಾಡ್ತಾ ಇದ್ದೀನಿ. ದಿನ ಹೊಸ ವ್ಯಕ್ತಿಯಾಗಿ ಹೊಸ ಸೆಲ್ಫಿ ತಗೋತಾ ಇದ್ದೀನಿ. ಒಂದು ದಿನ ವಯಸ್ಸಾಗಿರೋ ವ್ಯಕ್ತಿ, ಒಂದು ದಿನ ಅಂಕಲ್ ತರ, ಒಂದು ದಿನ ಚಿಕ್ಕ ಹುಡುಗನ್ ತರ. ಅದು ಅವಳಿಗೂ ಅಡ್ಜಸ್ಟ್ ಆಗೋಯ್ತು. ಆದ್ರೆ ಏನೋ ಚಿಕ್ಕ ಹುಡುಗ ಆಗಿದ್ದಾಗ ಮ್ಯಾಮ್ ಅಂತ ಕರಿ ಅಂತ ಅಂದ್ಬಿಟ್ಲು ಅಷ್ಟೇ. ಹೀಗೆ ಡಿನ್ನರ್, ಡೇಟಿಂಗ್ ಅಂತ ಓಡಾಡ್ಕೊಂಡು ಇದ್ವಿ. ಅವಳು ಊಜಿನ ಲವ್ ಮಾಡ್ತಾ ಇದ್ಲು. ಸೊ ಆದ್ರಿಂದ ನೀನೇ ಅಂತ ನನಗೆ ಗೊತ್ತಾಗ್ಬೇಕು ಅಂದ್ರೆ ನೀನ್ ನನ್ನ ಟಚ್ ಮಾಡು, ಆ ಟಚ್ ಅಲ್ಲೇ ನಾನು ನಿನ್ನನ್ನ ಕಂಡುಹಿಡಿತೀನಿ ಅಂತ ಹೇಳಿದ್ಲು. ನಾನು ಅವಳ ಕೈನ ಹೀಗೆ ಹೋಲ್ಡ್ ಮಾಡಿದೆ. ನೀನು ನನ್ನ ಕಂಡುಹಿಡಿಯೋ ಮುಂಚೆ ನಾನೇ ಬಂದು ನಿನ್ನ ಹತ್ರ ಮಾತಾಡ್ತೀನಿ ಅಂತ ಹೇಳಿದೆ. ತುಂಬಾನೇ ಖುಷಿ ಆದ್ಲು. ನಂತರ ಸ್ಯಾಂಗ್ಗೆ ಇಂಟ್ರೋ ಕೊಟ್ಟೆ. ಅವನಿಗೆ ಈಸೋ ಮೇಲೆ ಏನೋ ಹೊಟ್ಟೆ ಕಿಚ್ಚು. ಯಾಕೆಂದ್ರೆ ಇಷ್ಟು ದಿನ ಅವನ್ ಮಾತ್ರ ನನ್ನ ಜೊತೆ ಇದ್ದ, ಈಗ ಈಸೋ ಮಾತ್ರ ಯಾವಾಗ್ಲೂ ನನ್ನ ಜೊತೆ ಇರ್ತಾಳೆ. ಇವತ್ತು ಅವಳಿರೋ ಕಂಪ್ನಿಲಿ ಪಾರ್ಟಿ ಇದೆ, ಪಾರ್ಟ್ನರ್ ಆಗಿ ಬಾ ಅಂತ ಕರ್ತಿದ್ಲು. ಆದ್ರೆ ನಾನ್ ನೋಡಿ ಹೇಗಿದ್ದೀನಿ. ಪಾರ್ಟಿಲಿ ಅವಳ ಬಾಸ್ ಅವಳಿಗೆ ಇಷ್ಟು ಸುಂದರವಾಗಿರೋ ಹುಡುಗಿ ಕರೆದ್ರು ಒಬ್ಬ ಬಂದಿಲ್ಲ ಅಂತಂದ್ರೆ ಅವ್ನು ನಿನ್ನ ಎಷ್ಟು ಲವ್ ಮಾಡ್ತಿದ್ದಾನೆ ಅಂತ ತಿಳ್ಕೊ ಅಂತ ಹೇಳಿದ್ರು. ಆದ್ರೆ ಈಸೋಗೆ ನನ್ನ ಪರಿಸ್ಥಿತಿ ಗೊತ್ತಲ್ವಾ. ಸೊ ನಕ್ಕು ಹೇಗೋ ಮ್ಯಾನೇಜ್ ಮಾಡ್ಬಿಟ್ಲು. ನಾನೀಗ ಏನ್ ಮಾಡ್ಬೇಕು? ಕರೆಕ್ಟ್, ನಿದ್ದೆ ಮಾಡಬೇಕು. ನಾನು ನಿದ್ದೆ ಮಾಡಿದೆ. ಮಲ್ಲಿಗೆ ಎದ್ದ ಮೇಲೆ ಚೇಂಜ್ ಆಗಿ ಪಾರ್ಟಿಗೂ ಬಂದೆ. ನಾನು ಕೇಳೋದಕ್ಕಿಂತ ದೇವರು ತುಂಬಾನೇ ಹ್ಯಾಂಡ್ಸಮ್ ಆಗಿರೋ ಒಂದು ರೂಪನ ಕೊಟ್ಟರು. ನಾನೇ ಆ ಪಾರ್ಟಿಲಿ ನೋಡೋಕೆ ತುಂಬಾನೇ ಹ್ಯಾಂಡ್ಸಮ್ ಆಗಿರೋ ವ್ಯಕ್ತಿ. ಎಲ್ಲರೂ ನನ್ನ ನೋಡಿ ಶಾಕ್ ಆದ್ರು, ಅವರ ಬಾಸ್ ಕೂಡ. ಈಸೋ ಕಣ್ಣಲ್ಲಿ ತುಂಬಾನೇ ಆನಂದ ಕಾಣ್ತಿತ್ತು. ಈಗ ನಾನು, ಸ್ಯಾಂಗ್, ಈಸೋ ಎಲ್ಲರೂ ಪಾರ್ಟಿ ಮಾಡ್ತಾ ಇದ್ವಿ. ಆಗ ಕಿಕ್ಕಲ್ಲಿ ಸ್ಯಾಂಗ್ ಈಸೋ ಹತ್ರ ಏನೇನೋ ಹೇಳ್ದ. ನನಗೆ ನೀನು ಅಂದ್ರೆ ಇಷ್ಟನೇ ಇಲ್ಲ, ನಿನ್ಮೇಲೆ ತುಂಬಾನೇ ನನಗೆ ಹೊಟ್ಟೆ ಕಿಚ್ಚಿದೆ. ಅಲ್ಲಿಂದ ಮನೆಗೆ ಬಂದ್ವಿ. ಇಬ್ರು ಒಟ್ಟಿಗೆ ಸಂತೋಷವಾಗಿ. ಕತೆ ತುಂಬಾನೇ ಸಂತೋಷವಾಗಿ ಹೋಗ್ತಾ ಇದೆ ಅಲ್ವಾ? ಈ ತರ ಸ್ಟೋರಿಲಿ ಇಷ್ಟು ಸಂತೋಷನಾ ಅಂತ ಒಂದು ಪ್ರಾಬ್ಲಮ್ ಬಂತು. ಒಂದು ಹೆಣ್ಣಿಗೆ ಬರಬಾರದ ಪ್ರಾಬ್ಲಮ್. ಅವಳ ಅಕ್ಕ ಅವಳ ಫೋನ್ನೆಲ್ಲ ಚೆಕ್ ಮಾಡಿ ಫೋಟೋಸ್ನೆಲ್ಲ ಚೆಕ್ ಮಾಡಿಬಿಟ್ಟಿದ್ದಾಳೆ. ಏನ್ ಇವಳು ದಿನ ಬೇರೆ ಹುಡುಗನ ಜೊತೆ ತಿರುಗಾಡ್ತಾಳೆ ಅಂತ ಅವಳಿಗೆ ಡೌಟ್ ಬಂತು. ಹಾಗೆ ಆಫೀಸಲ್ಲೂ ನೀನೇನು ದಿನ ಒಬ್ಬೊಬ್ರ ಜೊತೆ ತಿರುಗಾಡ್ತಾ ಇದೀಯ ಅಂತ ಅವಳನ್ನ ಅಣಗಿಸ್ತಾ ಇದ್ರು. ಒಂದು ಹೆಣ್ಣಿಂದ ತಡ್ಕೊಳಕ್ ಆಗದೆ ಇರೋ ನೋವು. ಈ ಟೈಮಲ್ಲಿ ನಾನು ಸ್ವಲ್ಪ ಆಟ ಆಡ್ಬಿಟ್ಟೆ. ಅವಳು ಕನ್ಫ್ಯೂಸ್ ಆಗಿರೋ ಟೈಮಲ್ಲಿ ನಾನು ಯಾರು ಅಂತ ಕಂಡಿಡಿ ಅಂತ ಹೇಳ್ದೆ. ಅವಳ ಕಣ್ಣಲ್ಲಿ ಆಗ ನನಗೆ ಕಾಣಿಸ್ತು, ನಾನು ಯಾರು ಅಂತಾನೆ ಗೊತ್ತಿಲ್ಲದೆ ಯಾರೋ ಒಬ್ಬ ವ್ಯಕ್ತಿನ ಹೇಗೆ ಕೈ ಹಿಡಿತಾಳೆ, ಹೇಗೆ ಕಂಡುಹಿಡಿತಾಳೆ. ಅವಳು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ಬಿಟ್ಲು. ಆದ್ರೆ ಅವಳು ನನ್ನ ಈಸೋ ಅಲ್ವಾ, ಮತ್ತೆ ನನ್ನ ಹತ್ರನೇ ಬಂದ್ಲು. ತುಂಬಾ ದಿನ ನನ್ನ ಜೊತೆನೇ ಇದ್ಲು. ನಂತರನೇ ಅವಳ ಜೀವನದಲ್ಲಿ ತುಂಬಾ ಬದಲಾವಣೆಗಳಾಗಿತ್ತು. ತುಂಬಾ ಟಯರ್ಡ್ ಆಗ್ತಾ ಇದ್ಲು.
ತುಂಬಾ ನಿದ್ದೆ ಮಾಡ್ತಾ ಇದ್ಲು, ಎಲ್ಲ ವಿಷಯನೂ ಮರ್ತೋಗ್ತಾ ಇದ್ಲು. ಈ ಕಡೆ ನನ್ನ ಫ್ರೆಂಡ್ ನನಗೆ ಬೈತಾ ಇದ್ದ, ನಿನಗೆ ಮಾಡೋಕೆ ಬೇರೆ ಕೆಲಸನೇ ಇಲ್ವಾ, ಯಾವಾಗಲೂ ಅವಳ ಜೊತೆನೆ ಟೈಮ್ ಪಾಸ್ ಮಾಡ್ತಾ ಇರ್ತೀಯ, ವರ್ಕ್ ಮಾಡೋದು ಯಾರು ಅಂತ. ಸೊ ಇದೇ ರೈಟ್ ಟೈಮ್, ಅವಳನ್ನ ಮ್ಯಾರೇಜ್ ಮಾಡ್ಕೋಬೇಕು ಅಂತ ನಾನು ಡಿಸೈಡ್ ಮಾಡಿದೆ. ಸೊ ನಾನೇ ಒಂದು ವೆಡ್ಡಿಂಗ್ ರಿಂಗ್ನ ಡಿಸೈನ್ ಮಾಡಿದೆ, ಡೈಲಿ ವಿಡಿಯೋ ರೆಕಾರ್ಡ್ ಮಾಡಿದೆ, ಅದೊಂದು ಪ್ರಪೋಸಲ್ ಥರ ಇರಬೇಕು ಅಂತ. ಅವತ್ತು ಈಸೋನ ಬಾಸ್ ಅವಳನ್ನ ಕರೆದು, ಇತ್ತೀಚೆಗೆ ನೀನು ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ, ಡೈಲಿ ಯಾರ್ಯಾರ ಜೊತೆನೋ ಸುತ್ತಾಡ್ತಾ ಇದೆಯಾ ಅಂತ ಕಂಪ್ಲೇಂಟ್ಸ್ ಬಂದವು. ಬಟ್ ಅದನ್ನೆಲ್ಲ ನಾನು ನಂಬಲಿಲ್ಲ ಅಂತ ಹೇಳಿ ಅವಳನ್ನ ಕಳಿಸಿದ್ರು. ಆಮೇಲೆ ಒಂದು ದಿನ ನಾವಿಬ್ರು ಮೀಟ್ ಆದ್ವಿ. ಮ್ಯಾರೇಜ್ ಅಂತ ಸ್ಟಾರ್ಟ್ ಮಾಡಿದ ತಕ್ಷಣ ಅವಳ ಕಣ್ಣಲ್ಲಿದ್ದ ಆತಂಕ ನನಗೆ ಗೊತ್ತಾಯ್ತು, ಒಂದು ಭಯ ಕಾಣಿಸ್ತಾ ಇತ್ತು. ಈ ಜೀವನ ಹೇಗಿರುತ್ತೆ ಅಂತ ಅವಳು ಯೋಚನೆ ಮಾಡ್ತಾ ಇದ್ಲು. ನನಗೂ ಅರ್ಥ ಆಯ್ತು, ಹಾಗೆ ಸುಮ್ಮನಾಗ್ಬಿಟ್ಟೆ. ಆಮೇಲೆ ನಮ್ಮಿಬ್ಬರ ಮಧ್ಯೆ ಒಂದು ಮೌನ. ಅವಳು ನನಗೆ ಟೈಮ್ ಬೇಕು ಅಂತ ಕೊನೆಗೆ ಕೇಳಿದ್ಲು, ತುಂಬಾ ಅಳೋದಕ್ಕೆ ಶುರು ಮಾಡಿದ್ಲು, ಹಾಗೆ ತಲೆ ಸುತ್ತಿ ಬಿದ್ದೋದ್ಲು. ಅವಳನ್ನ ಹಾಸ್ಪಿಟಲ್ಗೆ ಸೇರಿಸ್ದೆ. ಆಗ ಅವಳ ಬ್ಯಾಗಲ್ಲಿ ಸೈಕಿಯಾಟ್ರಿಸ್ಟ್ ಕೊಟ್ಟ ಮಾತ್ರೆ ಇತ್ತು. ಅವಳ ಫೋನಲ್ಲಿ ಇದ್ದ ರೆಕಾರ್ಡಿಂಗ್ ಕೇಳಿದೆ. ಆಗನೇ ಅವಳು ಎಷ್ಟು ನನ್ನ ಲವ್ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಯ್ತು. ನನ್ನ ರೂಪ ಬದಲಾಗ್ತಾ ಇರೋದ್ರಿಂದ ಅವಳ ಲೈಫಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ಗಳು ಬರ್ತಾ ಇದ್ರು. ಅವಳನ್ನ ಎಲ್ಲರೂ ತಪ್ಪಾಗಿ ಮಾತಾಡ್ತಾ ಇದ್ರು, ಆದ್ರೂ ಅವಳು ನನ್ನ ಬಿಟ್ಟು ಹೋಗ್ಲೇ ಇಲ್ಲ. ಆದ್ರೆ ಇದನ್ನ ಯೋಚನೆ ಮಾಡಿ ಮಾಡಿ ಅವಳು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾಳೆ. ಅದರಿಂದ ನಿದ್ದೆ ಬರದೆ ಡಾಕ್ಟರ್ ಹತ್ರ ಈ ಟ್ಯಾಬ್ಲೆಟ್ಸ್ ತಗೊಂಡಿದ್ದಾಳೆ. ಆದ್ರೆ ಇದರ ಸೈಡ್ ಎಫೆಕ್ಟ್ಸ್ ತುಂಬಾನೇ ಡೇಂಜರ್. ಆ ರೆಕಾರ್ಡಿಂಗ್ ಅಲ್ಲಿ ಡಾಕ್ಟರ್, ನೀನು ಸ್ವಲ್ಪ ದಿನ ಆ ವ್ಯಕ್ತಿ ಹತ್ರ ಮಾತಾಡ್ಬೇಡ, ಆಗ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ರು. ಇಲ್ಲೇ ನಂಗೆ ಅವಳ ಸಂಕಟ ಅರ್ಥ ಆಗಿತ್ತು, ನನಗಾಗಿ ಇಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇದ್ದಾಳೆ ಅಂತ. ಆಗ ನಮ್ಮ ಅಮ್ಮನ ಹತ್ರ ಹೋದಾಗ ನನಗೆ ಒಂದು ವಿಷಯ ಗೊತ್ತಾಯ್ತು, ಈ ಕಂಡೀಷನ್ ನನಗೆ ಮಾತ್ರ ಇಲ್ಲ, ನಮ್ಮ ಅಪ್ಪನಿಗೂ ಇದೇ ರೀತಿ ಕಂಡೀಷನ್ ಇತ್ತಂತೆ. ನಮ್ಮಮ್ಮ ಅವ್ರ ಲೈಫಲ್ಲಿ ಪಟ್ಟ ಎಲ್ಲ ಕಷ್ಟಗಳನ್ನು ನನಗೆ ಹೇಳಿದ್ರು. ಹೀಗೆ ದಿನ ರೂಪ ಬದಲಾಗೋ ಒಂದು ವ್ಯಕ್ತಿ ಜೊತೆ ಒಂದು ನಾರ್ಮಲ್ ಹುಡುಗಿ ಜೀವನ ನಡೆಸೋದು ಎಷ್ಟು ಕಷ್ಟ ಅಂತ ನಂಗೆ ಅರ್ಥ ಮಾಡಿಸಿದ್ರು. ಆಮೇಲೆ ಅವ್ರು ಕಷ್ಟಪಡೋದು ನೋಡೋಕ್ಕಾಗದೆ ನಮ್ಮಪ್ಪ ಬಿಟ್ಟೋಗಿದ್ನು ಹೇಳಿದ್ರು. ಆದ್ರೆ ನಾನು, ಅಮ್ಮ ಅವಳಿಂದ ದೂರ ಹೋಗೋಕೆ ನನ್ನಿಂದ ಆಗಲ್ಲ, ಅವಳು ನನ್ನ ತುಂಬಾ ಇಷ್ಟಪಡ್ತಾ ಇದ್ದಾಳೆ ಅಂತ ಅಂದೆ. ಆದ್ರೆ ಅವ್ರು ಏನು ಹೇಳಲಿಲ್ಲ. ಲವ್ ಅಂದ್ರೆ ಏನು? ನಮ್ ಜೊತೆ ಇರೋರ್ನ ಚೆನ್ನಾಗಿ ನೋಡ್ಕೊಳ್ಳೋದೇ ಅಲ್ವಾ? ನಮ್ಮ ಕಷ್ಟಗಳು 1000 ಇರುತ್ತೆ, ಆದ್ರೆ ಅದನ್ನೆಲ್ಲ ಅವ್ರ ಮೇಲೆ ಹಾಕಿ ಅವ್ರನ್ನ ನೋಯಿಸೋದು ಎಷ್ಟು ಸರಿ? ಅವಳನ್ನ ನೋಡೋದೇ ಇರೋಕೆ ನನ್ಗೆ ಆಗ್ತಾ ಇಲ್ಲ. ಸೊ ಅವಳನ್ನ ಮೀಟ್ ಮಾಡಿದೆ. ಇಷ್ಟು ದಿನ ಮೀಟ್ ಮಾಡದೇ ಇದ್ರು ತುಂಬಾ ಖುಷಿಯಾಗಿ ಹತ್ರ ಬಂದ್ಲು. ಗಿಫ್ಟ್ ಕೊಡ್ತೀನಿ ಅಂತ ಅವಳಿಗಾಗಿ ಚೇರ್ನ ಗಿಫ್ಟ್ ಆಗಿ ಕೊಟ್ಟೆ. ತುಂಬಾ ಖುಷಿ ಪಟ್ಲು. ಅವಳ ಮನೆವರೆಗೂ ಬಂದ್ವಿ. ಇಲ್ಲೇ ನನ್ನ ಜೀವನ ಆರಂಭ ಆಯ್ತು. ಇಲ್ಲೇ ಮುಗಿಸೋಣ ಅನ್ಕೊಂಡೆ, ಅಷ್ಟೇ. ನನಗೆ ನೀನು ಬೋರ್ ಆಗೋದೆ, ನನಗೆ ನೀನ್ ಇಷ್ಟ ಇಲ್ಲ, ಲೆಟ್ಸ್ ಬ್ರೇಕಪ್ ಅಂತ ಅಂದ್ಬಿಟ್ಟೆ. ಅವಳ ಕಣ್ಣಿನ ತುಂಬಾ ಬರೀ ನೋವೇ ಕಾಣಿಸ್ತಾ ಇತ್ತು. ಆದ್ರೆ ಅದಕ್ಕಿನ್ನ ತುಂಬಾ ಜಾಸ್ತಿ ನೋವು ನನ್ನ ಮನಸ್ಸಲ್ಲಿ ಇತ್ತು. ಈ ನೋವು ಅವಳು ಇಡೀ ಜೀವನ ಅನುಭವಿಸಬಾರ್ದು ಅಂತ ನಾನು ದೂರ ಹೊರಟೋದೆ. ಅವಳನ್ನ ತಿರುಗು ನೋಡ್ಲಿಲ್ಲ. ಅವಳು ತುಂಬಾನೇ ನೊಂದ್ಕೊಂಡ್ಲು. ಹೀಗೆ ಒಂದು 10 ತಿಂಗಳು ಕಳೀತು. ಅವಳನ್ನ ನೋಡೋಕೆ ನಾನು ಹೋಗ್ಲೇ ಇಲ್ಲ. ಆದ್ರೆ ಅವಳಿಗೆ ನನ್ನ ಮೇಲೆ ಇದ್ದ ಲವ್ ಹಾಗೆ ಇತ್ತು. ಒಂದು ದಿನ ಯಾವುದೋ ಒಂದು ಬ್ಲಾಕ್ ಅಲ್ಲಿ ಚೇರ್ ಡಿಸೈನ್ ನೋಡಿ ನನ್ನ ಫ್ರೆಂಡ್ ಹತ್ರ ಬಂದ್ಲು. ಅದು ನನ್ನ ಡಿಸೈನ್ ಅಂತ ಕೇಳಿತಾಳೆ. ಆದ್ರೆ ಅವನು ಏನು ಹೇಳಲಿಲ್ಲ, ಯಾಕೆಂದ್ರೆ ನಾನೇ ಅವನ ಹತ್ರ ಏನು ಹೇಳ್ಬೇಡ ಅಂತ ಹೇಳ್ಬಿಟ್ಟೆ. ಹೀಗೆ ಸ್ವಲ್ಪ ದಿನ ಆದ್ಮೇಲೆ ನನ್ನ ಫ್ಯಾಕ್ಟ್ರಿ ಹತ್ರನೇ ಬಂದ್ಬಿಟ್ಲು. ನನಗೆ ಅವಳನ್ನ ನೋಡಿ ತುಂಬಾ ಶಾಕ್ ಆಯ್ತು. ಆದ್ರೆ ಇಲ್ಲಿ ಊಜಿನ್ ಇದಾರ ಅಂತ ಅವಳು ಕೇಳಿದಾಗ, ಇಲ್ಲಿ ಆತರ ಯಾರು ಇಲ್ಲ, ದಯವಿಟ್ಟು ಹೊರಟೋಗಿ ಅಂತ ಅಂದ್ಬಿಟ್ಟೆ. ಆದ್ರೆ ಅವಳು ಈ ಫರ್ನಿಚರ್ ತಗೊಳಕ್ಕೆ ಅಂತ ಬಂದೆ ಅಂತ ಒಳಗೆ ಬಂದ್ಬಿಟ್ಲು. ನನ್ನ ಪ್ರೀತಿಯ ಹುಡುಗಿ 10 ತಿಂಗಳಾದ್ಮೇಲೆ ನನ್ನ ಪಕ್ಕನೇ ಇದ್ದಾಳೆ. ಆದ್ರೆ ನಾನು ಯಾರೋ ತರ ದೂರ ಹೋಗ್ತಾ ಇದ್ದೀನಿ. ನನ್ನ ಒಳ ಮನಸ್ಸು, ಹೋಗು ನಿನ್ ಲವ್ನ ಹೇಳು ಅಂತ ಹೇಳ್ತಾ ಇತ್ತು. ಆದ್ರೆ ನನಗೆ ಧೈರ್ಯ ಸಾಲ್ತಾ ಇಲ್ಲ. ಆದ್ರೆ ಅದನ್ನ ಅವಳು ಮಾಡಿದ್ಲು. ನೀನಿಲ್ಲ ಅಂದ್ರೆ ನಂಗೆ ಇರೋಕೆ ಆಗಲ್ಲ ಅಂತ ನನ್ನ ಕೈ ಹಿಡ್ಕೊಂಡು ಹೇಳಿದ್ಲು. ನಾನೀಗ ನಾರ್ಮಲ್ ಆಗಿದ್ದೀನಿ ಅಂತ ಹೇಳಿದ್ಲು. ಇಷ್ಟು ದಿನ ಕಲ್ಲಾಗಿ ಇದ್ದ ಮನಸ್ಸು ಈಗ ನೀರಾಗಿ ಕರಗೋಯ್ತು. ನಿಂಗೆ ಮತ್ತೆ ಅದೇ ತರ ಪ್ರಾಬ್ಲಮ್ ಬಂದ್ಬಿಡುತ್ತೆ ಅಂತ ನಾನು ಹೇಳಿದೆ. ನನ್ಗೇನು ಅದ್ರ ಬಗ್ಗೆ ಚಿಂತೆ ಇಲ್ಲ, ನಾನು ನಿನ್ ಜೊತೆನೆ ಇರಬೇಕು ಅಂತ ಹೇಳಿದ್ಲು. ಆಗನೇ ಒಂದು ವಿಷಯ ನನಗೆ ಗೊತ್ತಾಗಿತ್ತು. ನೀನು ದಿನ ಬದಲಾಗುವಾಗ ನಾನು ತುಂಬಾ ಹೆದರ್ಕೋತಾ ಇದ್ದೆ. ಯಾರು ಅಂತ ಗೊತ್ತಿಲ್ದಿರೋ ವ್ಯಕ್ತಿನ ಹೇಗೆ ಕೈ ಹಿಡಿಯೋದು ಅಂತ ನನಗೆ ಗೊತ್ತಾಗ್ತಾ ಇದ್ದಿಲ್ಲ. ಬಟ್ ಸ್ವಲ್ಪ ದಿನ ಆಯ್ತು. ಆಮೇಲೆ ನೀನ್ ಎಷ್ಟೇ ಬದಲಾದ್ರೂ, ಹೇಗೆ ಬದಲಾದ್ರೂ ಊಜಿನ್ ಯಾರು ಅಂತ ನನ್ಗೆ ಗೊತ್ತಾಗ್ತಾ ಇತ್ತು. ನಿನ್ನ ಸೋಲ್ ನನಗೆ ಕಾಣ್ತಾ ಇತ್ತು. ನಿಜವಾದ ಅಂದ ಅಂದ್ರೆ ಅದು ಹೊರಗಡೆ ಕಾಣೋ ಅಂದ ಅಲ್ಲ. ಅಂದ ಅನ್ನೋದು ಒಳಗಿರೋ ಮನಸ್ಸೆ, ಬ್ಯೂಟಿ ಇನ್ಸೈಡ್ ಅಂತ ಹೇಳಿ ನನ್ನ ಮದುವೆ ಆಗ್ತೀಯಾ ಅಂತ ಕೇಳಿದ್ಲು. ನಾನು ನನ್ನ ಪಾಕೆಟಲ್ಲಿರೋ ರಿಂಗ್ನ ತೆಗ್ದೆ. ಅದನ್ನ ನೋಡಿ ಶಾಕ್ ಆಯ್ತು. ನಂತರ ರಿಂಗ್ನ ಹಾಕ್ಬಿಟ್ಟೆ. ಆದ್ರೆ ಇದು ರೊಮ್ಯಾಂಟಿಕ್ ಆಗಿಲ್ಲ ಅಂತ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಹಾಕು ಅಂತ ಹೇಳಿದ್ಲು. ಈಗನೇ ಈ ಮೂವಿಲಿ ಊಜಿನ್ ಯಾವ್ಯಾವ ವ್ಯಕ್ತಿಯಾಗಿ ಬದಲಾಗಿರ್ತಾರೋ ಆ ವ್ಯಕ್ತಿ ಎಲ್ಲ ಬಂದು ರಿಂಗ್ ಹಾಕೋ ತರ ತೋರಿಸ್ತಾರೆ. ಈ ಸೀನ್ ನ ತೋರಿಸಿ ಈ ಮೂವಿನ ಇಲ್ಲೇ ಮುಗಿಸ್ತಾ ಇದ್ದಾರೆ.
ಇದೇ ಬ್ಯೂಟಿ ಇನ್ಸೈಡ್. ಹೇಗಿತ್ತು ಈ ಮೂವಿ? ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ಯಾವಾಗಲೂ ಹೊರಗಡೆ ಇರುವಂಥ ಅಪಿಯರೆನ್ಸ್ನ ನೋಡಿ ನಾವು ಯಾವ ಒಂದು ವ್ಯಕ್ತಿನ ಜಡ್ಜ್ ಮಾಡಬಾರ್ದು. ಎಲ್ಲರ ಮನಸ್ಸು ಒಳಗಡೆ ಬ್ಯೂಟಿಫುಲ್ ಆಗೇ ಇರುತ್ತೆ. ಅದೇ ರಿಯಲ್ ಇನ್ನರ್ ಬ್ಯೂಟಿ. ಇದೇ ಬ್ಯೂಟಿ ಇನ್ಸೈಡ್. ಯಾರಿಗೆಲ್ಲ ಈ ಎಕ್ಸ್ಪೆರಿಮೆಂಟ್ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಮುಂದೆ ಯಾವ ಮೂವಿಗೆ ಈ ಥರ ಸ್ಟೈಲ್ ಶೂಟ್ ಆಗುತ್ತೋ ಆ ಮೂವಿಗೆ ಖಂಡಿತವಾಗ್ಲೂ ನಾವು ಇದನ್ನೇ ಮಾಡೋಣ. ಧನ್ಯವಾದಗಳು. ನಾನು ನಿಮ್ಮ ಕನ್ನಡ ಮೂವಿ ಗುರು.